ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಡವನಹಳ್ಳಿ ಗ್ರಾಮದಲ್ಲಿ 1 ಬಿಲಿಯನ್ ಲಿಟರೇಟ್ಸ್ ಫೌಂಡೇಶನ್ ಮತ್ತು ನೆರಳೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಸಮಗ್ರ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಸಮಗ್ರ ಆರೋಗ್ಯ ಶಿಬಿರಕ್ಕೆ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಸಮಗ್ರ ಆರೋಗ್ಯ ಶಿಬಿರದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಕಿತ್ಸೆ ಕೊಡುವುದರ ಜೊತೆಗೆ ಮಾನಸಿಕವಾಗಿ, ದೈಹಿಕವಾಗಿ ಖಿನ್ನತೆಗೆ ಒಳಗಾದವರಿಗೂ ಸ್ಥಳದಲ್ಲಿಯೇ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಿ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರತ್ನಮ್ಮ, ಸದಸ್ಯರಾದ ಶ್ರೀಮತಿ ಸುಜಾತ ಹಾಗೂ ವೆಂಕಟೇಶ್ ರವರು, ಭಾರತಿ ನಾಗರಾಜ್, ವಿಜಯಲಕ್ಷ್ಮಿ, ಮಾಲಾ, ರೂಪಾ, ಭಾಗ್ಯ, ಮಂಜುಳಾ, ರಾಮಕೃಷ್ಣ, ಮಂಜುನಾಥ್ ಹಾಗೆಯೇ 1 ಬಿಲಿಯನ್ ಲಿಟರೇಟ್ಸ್ ಫೌಂಡೇಶನ್ ಸಿಇಒ ಅನೀಶ್ ರಾಮಚಂದ್ರ, ರೂಪಾ ದೇವದಾಸನ್, ಸುಧಾ ಉಪಾಧ್ಯಾಯಲು, ಲೋಹಿಸ್ ಪ್ರವೀಣ್, ಡಾಕ್ಟರ್ ಮಾಧವಿ, ಡಾಕ್ಟರ್ ಅಮಿತಾ, ಬಾಳಗಾರನಹಳ್ಳಿ ಸತೀಶ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಆರೋಗ್ಯ ಶಿಬಿರಕ್ಕೆ ಬಂದು ನೀವು ಚಿಕಿತ್ಸೆ ಪಡೆಯಾಕ, ಆರೋಗ್ಯ ಕೇಂದ್ರಕ್ಕೆ ಬಂದು ನೀವು ಚಿಕಿತ್ಸೆ ಪಡೆಯಾಕ. ವೈತಮ್ಮ ಹಿಂಗ್ಯಾಕೆ ನೋಡುತ್ತೀರ ಮಿಕ ಆರೋಗ್ಯ ಶಿಬಿರಕ್ಕೆ ಬಂದು ನೀವು ಚಿಕಿತ್ಸೆ ಪಡೆಯಾಕ, ನೀವು ಆರೋಗ್ಯ ಕೇಂದ್ರಕ್ಕೆ ಬಂದು ನೀವು ಚಿಕಿತ್ಸೆ ಪಡೆಯಾಕ. ಬೀಡಿ ಸಿಗರೇಟ್ ಸೇರಿಕೊಂತ ಕಾಲವನ್ನು ನೀವು ಕಳಕೊಂತ, ಬೀಡಿ ಸಿಗರೇಟ್ ಸೇರಿಕೊಂತ ಕಾಲವನ್ನು ನೀವು ಕಳಕೊಂತ, ಬೀಡಿ ಸಿಗರೇಟ್ ಸೇರಿಕೊಂತ ಕಾಲವನ್ನು ನೀವು ಕಳಕೊಂತ, ಬೀಡಿ ಸಿಗರೇಟ್ ಸೇರಿಕೊಂತ ಕಾಲವನ್ನು ನೀವು ಕಳಕೊಂತ. ಅದರಲ್ಲಿ ರೋಗ ಐತಂತ, ಅದರಲ್ಲಿ ರೋಗ ಅದರಲ್ಲಿ ರೋಗ ಐತಂತ, ಅದರಲ್ಲಿ ರೋಗ ಐತಂತ. ಆಮೇಲೆ ಮಾಡಿ ಕೊಲ್ತಿಂತ ಓಯಣ್ಣ ವೈತಮ್ಮ ಹಿಂಗ್ಯಾಕೆ ನೋಡುತ್ತೀರ ಮಿಕ ಆರೋಗ್ಯ ಶಿಬಿರಕ್ಕೆ ಬಂದು ನೀವು ಚಿಕಿತ್ಸೆ ಪಡೆಯಾಕ, ನೀವು ಆರೋಗ್ಯ ಶಿಬಿರಕ್ಕೆ ಬಂದು ನೀವು ಚಿಕಿತ್ಸೆ ಪಡೆಯಾಕ. ಹೊಗೆ ಪುಡಿ ನಚೆ ಪುಡಿ ಹಾಕೊಂತ ಕಾಲವನ್ನು ನೀವು ಕಳಕೊಂತ, ಹೊಗೆ ಪುಡಿ ನಚೆ ಪುಡಿ ಹಾಕೊಂತ ಕಾಲವನ್ನು ನೀವು ಮೊದಲನೇ ಬಾರಿಗೆ ಅನೇಕ ಸಂಸ್ಥೆಗಳು ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತವೆ. ಆದರೆ ಈ ಒಂದು ಸಭೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರದ ಜೊತೆಗೆ ವಿಶೇಷವಾಗಿ ಮಾನಸಿಕವಾಗಿ ಅಸ್ವಸ್ಥರಾಗಿರುವಂಥ ಹಲವಾರು ಜನರಿಗೆ ಈ ಒಂದು ಟ್ರೀಟ್ಮೆಂಟ್ ಅಂದರೆ ಕೊಡಿಸುವಂಥ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ವಿಶೇಷ. ಇಲ್ಲಿ ನಾವು ಮಾನಸಿಕವಾಗಿ ಅಸ್ವಸ್ಥರಾಗಿರುವಂಥ ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತಾ ಇದ್ರು, ಬುದ್ಧಿಮಾಂದ್ಯರಿಗೆ ಮಾತ್ರ ಅಂತ ಹೇಳಿದ್ರು. ಆದರೆ ಇದರ ಬಗ್ಗೆ
ವಿಚಾರ ತಿಳ್ಕೊಂಡಾಗ ಇಲ್ಲಿ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಅಸ್ವಸ್ಥರಾಗಿರ್ತಾರೆ. ಅಂದ್ರೆ ಕೆಲವರು ಮಾತ್ರ ಸಿಗ್ತಾರೆ ಅನ್ಕೊಂಡಿದ್ವಿ. ಪ್ರತಿಯೊಬ್ಬರಿಗೂ ನಾವೆಲ್ಲ ಹೇಳ್ತೀವಿ, ಯಾವ ಒಬ್ಬೊಬ್ಬರು ಒಂದೊಂದು ಅತಿ ಹೆಚ್ಚಾಗಿ ಹೋದಾಗ ನಾವು ಹಿಂದಿನಿಂದ ಆಡ್ಕೊಳ್ಳೋದು, ಇವ್ರಿಗೆ ಸಿನಿಮಾ ಹುಚ್ಚು, ಇವ್ರಿಗೆ ನಾಟಕದ ಹುಚ್ಚು, ಇವ್ರಿಗೆ ಕ್ರಿಕೆಟ್ ಹುಚ್ಚು, ಈ ತರ ಎಲ್ಲ ಮಾತಾಡ್ಕೊಳ್ತಾ ಇರ್ತೀವಿ ಸಾಮಾನ್ಯವಾಗಿ. ನಿಜ, ಇವೆಲ್ಲ ನಾವು ಅತಿ ಹೆಚ್ಚಿಗೆ ಯಾವುದನ್ನ ಇದು ಮಾಡ್ಕೊಳ್ತೀವಿ, ಅತಿರೇಕ ಯಾವ್ದಾಗುತ್ತೋ ಅದೆಲ್ಲ ಹುಚ್ಚೆ. ಇಲ್ಲಿ ಇಂಥ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ಆಯೋಜಿಸ್ತಾರೆ. ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಸಫಲತೆಯನ್ನು ಕಾಣ್ತೀವಿ ಅನ್ನೋದು ಅದರ ಬಗ್ಗೆ. ಯಾಕಂದ್ರೆ ನಾವು ಇಂಥವ್ರು ಅನೇಕರು ಸಮಾಜದಲ್ಲಿ ಇಂಥವ್ರನ್ನ ಗಮನಿಸ್ತಾ ಇರ್ತೀವಿ. ನಾವು ಅವ್ರಿಗೆ ವಿಶೇಷವಾಗಿ ಅಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡಿಸುವಾಗ ಇಂಥವ್ರು ಇಂಥ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳೋದಕ್ಕೂ ನಮಗೆ ಕಷ್ಟ ಆಗುತ್ತೆ. ಅವರು ಅಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಹೋಗಿದಾಗ ನಾವು ಈ ತರ ದುರ್ಬಲರಾಗಿದ್ದಾರ ಅನ್ನೋದು, ನಾವು ಎಷ್ಟು ಮಟ್ಟಿಗೆ ಅವ್ರನ್ನ ಹುಡುಕಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವ್ರನ್ನ ಗುಣಮುಖರಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮ ಆಗುತ್ತೆ. ಇವಾಗ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಇದರಲ್ಲಿ ಅನೇಕರು ಬಿಪಿಯನ್ನ, ಶುಗರ್ ಅನ್ನು ಎಲ್ಲಾನು ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಚೆಕ್ ಮಾಡಿಕೊಂಡು ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರಿಗೆ ಏನ್ ಚಿಕಿತ್ಸೆ ಸಿಗಬೇಕು ಅವ್ರಿಗೆ. ಎಲ್ರಿಗೂ ಸಹ ಹೃದಯಪೂರ್ವಕ ವಂದನೆಗಳು. ಮೊದಲನೇದಾಗಿ ಏನಿಲ್ಲಿ ನಮ್ಮ 1 ಮಿಲಿಯನ್ ಲಿಟ್ರೇಟ್ಸ್ ಫೌಂಡೇಶನ್ ಮತ್ತು ಸಮಗ್ರ ಆರೋಗ್ಯ ಶಿಬಿರ, ಈ 1 ಮಿಲಿಯನ್ ಏನಿದೆ ನಿಜವಾಗ್ಲೂ ನಾನು ತುಂಬಾ ಅವ್ರಿಗೆ ಶ್ಲಾಘನೆ ಮಾಡಬೇಕು. ಇದು ಇವತ್ತಿನ ಒಂದು ದಿನದ ಅವರ ಏನು ಜನರ ಸೇವೆ ಅಲ್ಲ, ಸಮಾಜ ಸೇವೆ ಅಲ್ಲ, ಸುಮಾರು ವರ್ಷಗಳಿಂದ ಇವರು ಮಾಡ್ತಾ ಬಂದಿದ್ದಾರೆ. ಲಾಸ್ಟ್ ಟೈಮು SVN ಅಲ್ಲಿ ಹಮ್ಮಿಕೊಂಡಿದ್ರು. ನಮ್ಮ ನೆಲ್ಲೂರು ಪಂಚಾಯತಿ ಸುಮಾರು ಜನ ಇದನ್ನ ಟ್ರೀಟ್ಮೆಂಟ್ ಅಂತ ತಗೊಂಡಿದ್ರು. ಮತ್ತೆ NGOಗಳು ಅಂದ ತಕ್ಷಣ ಈ NGOಗಳಲ್ಲಿ ಸುಮಾರು NGOಗಳು ಕೆಲಸ ಮಾಡ್ತಿದ್ದಾರೆ. NGOಗಳು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಸಂಬಳಕ್ಕೆ ಅಂತಾನೆ ಕೆಲಸ ಮಾಡ್ತಾ ಇಲ್ಲ, ಸಮಾಜ ಸೇವೆಗೆ ಕೆಲಸ ಮಾಡ್ತಿದ್ದಾರೆ. ಅಂತ NGOಗಳನ್ನ ಹುಟ್ಟಾಕಿರೋ ಈ 1 ಮಿಲಿಯನ್ ಅವರಿಗೆ ನಿಜವಾಗ್ಲೂ ನಮ್ಮ ಎಲ್ಲಾ ಜನರ ಕಡೆಯಿಂದ ಹೃತ್ಪೂರ್ವಕ ನಮನಗಳನ್ನ ಹೇಳ್ತಾ ಇದ್ದೀನಿ. ಏಕೆಂದ್ರೆ ಒಂದು NGO ಎಲ್ಲಾ ಜನರ ಸಂಪರ್ಕ ಹೊಂದಿರ್ತಾರೆ. ಜನರ ಸಂಪರ್ಕ ಹೊಂದಿದಾಗ ಮಾತ್ರ ನಾವು ಆ ಜನಗಳ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯ ವ್ಯವಸ್ಥೆಯಲ್ಲಿರ್ಬೋದು, ಇಲ್ಲ ಸಾಮಾಜಿಕದಲ್ಲಿ ಅವರ ಮನೆಯ ಪರಿಸ್ಥಿತಿಗಳಿರ್ಬೋದು, ಎಲ್ಲಾ ರೀತಿಯಲ್ಲೂ ಇವರು ಸ್ಪಂದನೆ ಕೊಡ್ತಾರೆ ಅಂತ ನನ್ನ ಸತೀಶ್ ಅವರಿಂದ ಮಾಹಿತಿ ತಿಳ್ಕೊಂಡಿದ್ದೀನಿ. ಮತ್ತೆ ಆನೇಕಲ್ಲಿಂದ ಸುಮಾರು ಜನ NGOಗಳು ನಂಗೆ ಪರಿಚಯ ಇದೆ, ಅಕ್ಕ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಆ ರೀತಿ ಪ್ರಾಬ್ಲಮ್ ಇರುತ್ತೆ, ಈ ರೀತಿ ಪ್ರಾಬ್ಲಮ್ ಇರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನನಗೆ ತುಂಬಾ ಸಂತೋಷ ಆಗುತ್ತೆ. ನಾವು ಒಂದು ಊರಿನ ಸದಸ್ಯರಾಗಿದ್ರು ಸಹ ನಾವು ಬರೀ ಸಾಮಾಜಿಕ ಏನು ನೀರು, ಲೈಟು ಈ ತರ ವ್ಯವಸ್ಥೆಗಳ ಬಗ್ಗೆ ನಾವು ಕಾಳಜಿ ತುಂಬಾ ತೋರಿಸ್ತೇವೆ. ಆದ್ರೆ NGOಗಳು ಒಬ್ಬ ಜನರನ್ನ ಸಂಪರ್ಕ ಮಾಡಿ ಅವರ ಪ್ರಾಬ್ಲಮ್ ಏನು ಅಂತ ತಿಳ್ಕೊತಾರೆ. ಅದು ತುಂಬಾ ಸಂತೋಷ ಆಗುತ್ತೆ. ಈ ಸಮಯದಲ್ಲಿ ನಮ್ಮ ಆಶಾ ವರ್ಕರು ಅವ್ರಿಗೂ ಸಹ ತುಂಬಾ ಸ್ಪಂದಿಸಿ ಅವರ NGOಗಳಿಗೆ ಯಾವ ರೀತಿ ಬೇಕೋ ಜನಗಳ ಸಂಪರ್ಕ ಬೇಕೆಲ್ಲ ಒದಗಿಸ್ಕೊಡ್ತಾರೆ. ಮತ್ತೆ NGO ಅವರು ಸಹ ಎಲ್ಲ ಇದೊಂದೇ ಅಲ್ಲ, ಮಾನಸಿಕ ವ್ಯಸನ ಅವಲಂಬನೆಗಳು, ಮತ್ತೆ ಮಕ್ಕಳಿಗೆ ಏನಾದ್ರು ಪ್ರೋತ್ಸಾಹ ಬೇಕಾದ್ರೆ, ಸ್ಪೋರ್ಟ್ಸ್ ಪ್ರೋತ್ಸಾಹ ಬೇಕಾದ್ರೆ ಎಲ್ಲ ಮಾಡ್ತಾರೆ ಅಂತ ನಾನು ಸತೀಶ್ ಅವ್ರ ಹತ್ರ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಈ ತರ ಪ್ರೋತ್ಸಾಹಗಳು NGOಗಳು ಬರೀ ಆರೋಗ್ಯ ದೃಷ್ಟಿಯಿಂದೆಲ್ಲ ಬೇರೆ ರೀತಿ ಎಲ್ಲಾ ದೃಷ್ಟಿಯಿಂದ ಇಟ್ಕೊಂಡು NGO ನಡೆಸಲಿ ಅಂತ ಅವ್ರು ಮತ್ತೆ ಎಲ್ಲಾ ರೀತಿ ಶಕ್ತಿ ದೇವ್ರು ಕೊಡ್ಲಿ ಅಂತಾನು ಈ ಸಮಯದಲ್ಲಿ ಕೇಳ್ಕೊತೀನಿ. ಮತ್ತೆ ಈ ತರ ಪ್ರೋಗ್ರಾಮ್ಗಳಾದಾಗ ನಮ್ಮ ಮೈನ್ ವಯೋವೃದ್ಧರು ಅವರು ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಒಬ್ಬ ಮನೆಯಲ್ಲಿ ಒಬ್ರು ಮನುಷ್ಯರು ಇರ್ಬೇಕು ಅವ್ರನ್ನ ಕರ್ಕೊಂಡು ಹೋಗಕ್ಕೆ. ಅವ್ರು ಬಸ್ಸಲ್ಲಿ ಇವಾಗ ನೋಡ್ದಾಗ ಎಷ್ಟು ಸಮಸ್ಯೆ ಇದೆ ನಮ್ಮ ಎಡಮೆಳ್ಳಿ ಅಂತ ನಮ್ಗೆ ಗೊತ್ತು. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ವೆಹಿಕಲ್ ಬೇಕಾಗುತ್ತೆ.
ಒಂದು 60 ವರ್ಷ ಅಂತ ಆದಾಗ ಅವ್ರಿಗೇನಿಲ್ಲ ಅಂದ್ರೆ ವಾರಕ್ಕೊಂದಿನ 15 ದಿನಕ್ಕೊಂದಿನ ತಿಂಗಳಿಗೆ ಅಂತ ಸಮಸ್ಯೆಗಳು 100% ಎಲ್ಲ ವಯೋವೃದ್ಧರಿಗೆ ಬಂದಿರುತ್ತೆ. ಇಂಥ ಸಮಯದಲ್ಲೂ ನಮ್ಮ ಮನೆಗಳಲ್ಲಿ ಅವ್ರ ಚಿಕಿತ್ಸೆ ಕೊಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇಂಥ NGOಗಳು ಮತ್ತೆ ಬೇರೆ ಬೇರೆ ಈ ತರ ಹಮ್ಮಿಕೊಂಡಾಗ ದಯವಿಟ್ಟು ಬಂದು ಈ ತರ ಫಲಾನುಭವಿಗಳು ಏನಿದಾರ ಆರೋಗ್ಯ ಅಂತ ತಿಳಿದಾಗ ಬಂದು ಟ್ರೀಟ್ಮೆಂಟ್ ತಗೋಬೇಕಂತ ಕಳಕಳಿಯಿಂದ ಎಲ್ಲಾರ್ಗು पंचायत कड़े ಎಲ್ಲ समस्या इवर कड़े थैंक यू हेल्तीनी शुक्रिया। और पहली बार ये हो रहा है कि हिंदी बोलते वक्त कन्नड़ा बोलते वक्त दोनों जनों आ रहे हैं इस पंचायत में, और इसके लिए मैं थैंक करती हूँ आपको। शुक्रिया, थैंक यू वेरी मच फॉर इंक्लूडिंग ऑल द हिंदी स्पीकिंग पॉपुलेशन इन दिस इवेंट। ओके, ಹಾಗೆ ಓಬಿಎಲ್ ಸಂಸ್ಥೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸಹಯೋಗದಿಂದ ಆಯೋಜಿಸಿರುವ ಈ ಶಿಬಿರ ತುಂಬಾ ಅತ್ಯುತ್ತಮವಾಗಿದೆ. ಅದೇ ರೀತಿ ಈ ಶಿಬಿರವಾದ ಅನುಕೂಲತೆಯನ್ನು ಎಲ್ಲರೂ ಸಹ ಪಡೆದುಕೊಳ್ಳ್ರಿ, ಎಲ್ಲ ಗ್ರಾಮಸ್ಥರು ಸಹ ಪಡ್ಕೊಳ್ರಿ. ಹಾಗೆ ಅವ್ರು ಕೇಳಿದಿಷ್ಟೇ, ನಮ್ಗೇನು ಈಗ ಈ ಶಿಬಿರ ಆಯೋಜಿಸೋದಕ್ಕೆ ನಮ್ ಕೈಯಲ್ಲೂ ಆಗುತ್ತೆ, ಆದ್ರೆ ನಿಮ್ ಸಹಕಾರ ಇದೆ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ, ನಿಮ್ ಸಹಕಾರ ಇದೆ ನಮ್ಗೆ ಬರ್ಬೇಕು, ನಿಮ್ ಸಹಕಾರ ಇದೆ ಅಂತ ಅನ್ಕೊಳ್ಳೋದಾದ್ರೆ ನಮ್ಗೆ ಈ ಶಿಬಿರ ಫಸ್ಟ್ ನಮ್ಗೆ ನಿಮ್ ಪಂಚಾಯಿತಿಯಿಂದನೇ ನಮ್ಗೆ ಆಯೋಜನೆ ಮಾಡ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ ನಮ್ ಸಹಕಾರ ಯಾವಾಗ್ಲೂ ಇರುತ್ತೆ ಅಂತ. ನಾವು ಹೇಳಿದಕ್ಕೆ ಸರಿ, ನಮ್ಗೆ ಒಂದ್ಸಾರಿ ಆದ್ರೂ ನಮ್ಮ ಗ್ರಾಮ ಪಂಚಾಯಿತಿ ನಮ್ಗೆ ಕಡೆ ಇದೆ ಅನ್ನೋದಕ್ಕೆ ನಮ್ಗೊಂದು ಬೆಂಬಲ ಕೊಡ್ತಾ ಇದೆ ಅನ್ನೋದಕ್ಕೆ, ಸಹಕಾರ ಇದೆ ಅಂತ ನಮಗೂ ಮುನ್ನುಗ್ಗೋದಕ್ಕೂ ನಮ್ಗೆ ಇದು ಬೇಕು ಅಂತ ಕೇಳಿದ್ವಿ. ಸರಿ ಅಂತ ನಮ್ ಗ್ರಾಮ ಪಂಚಾಯತಿಯಿಂದ ಆಯೋಜಿಸಿದ್ವಿ. ಇದು ಒಳ್ಳೆಯ ರೀತಿ ಶಿಬಿರ. ಇದು ಒಂಥರ ಫೌಂಡೇಶನ್ ತರ, ಯಾಕಂದ್ರೆ ಮಾನಸಿಕ ಅಸ್ವಸ್ಥರಿಗೆ ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ OBLF ಸಂಸ್ಥೆಯವರು. ಆದ್ರೆ ನಾವು ಸಹ ಸಹಕರಿಸಬೇಕು. ನಮ್ಮ ಮನೆಗಳಲ್ಲೋ, ನಿಮ್ಮ ಮನೆಗಳಲ್ಲೋ ಅಥವಾ ನಮ್ಮ ಅಕ್ಕಪಕ್ಕ ಮನೆಗಳಲ್ಲೋ ಅಂತಹ ಮಾನಸಿಕ ಅಸ್ವಸ್ಥರ ಏನಾದ್ರು ಕಂಡ್ರೆ ನಾವು ಸಹ ಅವ್ರು ತಿಳಿಸಿ ಅವ್ರ ಸಹಕಾರ ನೀಡಿದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ. ನಮ್ಮ ಮನೆಗಳಲ್ಲಿ, ನಮ್ಮ ಅಕ್ಕಪಕ್ಕ, ನಮ್ಮ ಹಳ್ಳಿಗಳಲ್ಲೂ ಸಹ ನಮ್ಮಲ್ಲಿ ಎಂಟೈರ್ ಪಂಚಾಯತಿನೂ ಆರೋಗ್ಯವಂತ ಪಂಚಾಯತಿ ಅನ್ಸ್ಕೊಳ್ಳಕ್ಕೆ ದಯವಿಟ್ಟು ಸಹಕರಿಸಿ. ಮತ್ತೆ ನಮ್ಮ ಪಂಚಾಯತಿನ ಆಯ್ಕೆ ಮಾಡ್ಕೊಂಡಿರೋ OBLF ಸಂಸ್ಥೆಗೆ ಧನ್ಯವಾದಗಳು. ಅದೇ ರೀತಿ ಕೆಲವು ಸದಸ್ಯರು ಸತೀಶ್ ಅಣ್ಣ ಅವರು ಇರ್ಬೋದು, ಅವರು ಸಹ ಇದರಲ್ಲಿ ಅವ್ರಿಗೂ ಸಹ ದೊಡ್ಡ ಪಾತ್ರ ಇದೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಸೊಪ್ಪಿನ ಜೀವನ ನಮ್ದು ಕೂಲಿ ಜೀವನ, ಸೊಪ್ಪಿನ ಜೀವನ ನಮ್ದು ಕೂಲಿ ಜೀವನ, ಸೊಪ್ಪಿನ ಜೀವನ ನಮ್ದು ಕೂಲಿ ಜೀವನ, ಸೊಪ್ಪಿನ ಜೀವನ ನಮ್ದು ಕೂಲಿ ಜೀವನ. ಭೂಮಿ ತಾಯಿ ಮಕ್ಕಳೆಂಬ ನುಡಿಯೇ ಪಾವನ, ಭೂಮಿ ತಾಯಿ ಮಕ್ಕಳೆಂಬ ನುಡಿಯೇ ಪಾವನ. ಸೊಪ್ಪಿನ ಜೀವನ ನಮ್ದು ಕೂಲಿ ಜೀವನ, ಸೊಪ್ಪಿನ ಜೀವನ ನಮ್ದು ಕೂಲಿ ಜೀವನ. ಶಿವನೇ ಶಿಲಕೆತ ಗುರುವೆ ಕೊರವಂಕ ನನ್ನ ಅಪ್ಪನೇ ಕಾಪಾಡಪ್ಪ ಊರಾಗೆ. ಏನ್ ಮಾಡ್ತಿದ್ಯಾ? ಎಲ್ಗೋ ಯಾಕೆ ರೆಡಿ ಆಗ್ತಿದ್ಯಮ್ಮ ನೀನು? ಎಲ್ಗೋ ಹೋಗ್ತೀನಿ, ಎಲ್ಗೋ ಹೋಗ್ತೀನಿ. ಏನ್ 24 ಗಂಟೆ ಬರೀ ಕನ್ನಡಿ ಹಿಡ್ಕೊಂಡೆ, ಮೇಕಪ್ ಮಾಡ್ಕೊಂಡೆ, ಲಿಪ್ಸ್ಟಿಕ್ ಪಡ್ಕೊಂಡೆ, ಬರೀ ಇಂಥವ ಮಾಡ್ಕೊಂಡ್ಸಿದ್ವಿ. ಗಂಡಂಗೆನ ಮುದ್ದೆ ಮಾಡಕ್ಕೇನ ಇಲ್ಲ ಕಾಫಿ ಕಾಯ್ಕೊಂಡು ಕೊಡೋಣ ಬೆಳಗ್ಗೆ ಎದ್ದಕ್ಕೆ ಅಂತ ಬರೀ ಕನ್ನಡಿ ಹಿಡ್ಕೊಂಡೆ. ಏನ್ ಬಂದೈತೆ ನಿನಗೆ? ಈ ವಾರದಿಂದ ಹಿಂಗ್ ಬಡ್ಕೊಂಡು ಸಾಯ್ತಿದ್ದೆ ಬರೀ ನೀನು. ಯಾಕೆ
ಒಂದು ವಾರ ಆಯ್ತು ನನ್ನ ಹೆಂಡತಿ ಹಿಂಗೆ ಯಾವಾಗ ನೋಡಿದ್ರು ಕನ್ನಡಿ ಮುಂದೆ ನಿಂತ್ಕೊಂತಾರೆ, ಲಿಪ್ಟಿಕ್ ಹಾಕ್ಕೊಂತಾರೆ. ನಾನು ಕೇಳಕ್ ಹೋದೆ ಅಂತಂದ್ರೆ ಕೂದಲ ಬಿಟ್ಕೊಂಡಿ ಅವ್ರ ಮೈ ಮ್ಯಾಕ್ ಬಂದೈತೇನೋ, ದೇವ್ ಬಿಟ್ಕೊಂಡೈತೇನೋ ನಂಗೆ ಆಗ್ತಿರ್ತದೆ. ಏನಾಗೈತೋ ಎತ್ತಾಗೈತಿ. ನಮ್ ತಮ್ಮನ ಕುಪ್ಪೆಗ ಡಿಶಪ್ ಸ್ವಾಮಿ ಅಂತ ಅದಾರ, ಅಲ್ಲಿ ಕರ್ಕೊಂಡು ಹೋದ್ಲಿಕ್ಕೆ ಆರಾಮಾಗ್ತಲ್ಲ. ನಿಂಬೆಣ್ಣು ಮಂತ್ರಿಸ್ಬಿಟ್ಟು ತಲೆ ಮೆಕ್ಕಿ ಗಜ್ಜು ಬಿಟ್ರು ಅಂತ ಆರಾಮಾಗೋದು. ನಲ್ಲಿ ಡಿಶಪ್ ಸ್ವಾಮಿ ತಮ್ಮನ ಕುಪ್ಪೆಗ ನಡಿ. ದೆವ್ವ ಬಂದೈತೆ ಇವಳಿಗೆ, ಎಚ್ಚರಿಕೆ ಎಚ್ಚರಿಕೆ, ದೆವ್ವ ಬಂದೈತೆ ಇವಳಿಗೆ, ಎಚ್ಚರಿಕೆ ಎಚ್ಚರಿಕೆ, ದೆವ್ವ ಬಂದೈತೆ ಇವಳಿಗೆ, ಎಚ್ಚರಿಕೆ ಎಚ್ಚರಿಕೆ. ಆಮೇಲೆ ಇಂಥ ಮಕ್ಕಳು ನಮ್ಗೆ ಬಿಟ್ಟವು. ಅಲ್ಲ, 100 ಜವಾಬ್ದಾರಿಗೆ ಕಟ್ಟಿದ್ವಿ ಮಕ್ಕಳು ಬೇಕು ಅಂತ. ಯಾವ ಜಗದಲ್ಲಿ ಏನ್ ಕರ್ಮ ಮಾಡಿದ್ವೋ ಏನೋ. ಇಂಥ ಮಕ್ಕಳು ಕೊಡಂಗಿಲ್ಲ. ಊರೊಳಗೆ ಇಂಥ ಮಕ್ಕಳು ನಮ್ಮ ಮನೇಲಿ ನಮ್ಮ ಮನೇಲಿ ಒಬ್ರು ನಮ್ಮನ್ನ ಮಾತಾಡ್ಸೋಕೆ ದಿಕ್ಕಿಲ್ಲ. ಇಡೀ ಊರಿನ ಜನ ನಮ್ನ ಹೆಂಗೋ ನೋಡ್ತಾರೆ. ನಮ್ ಕರ್ಮ ಏನ್ ಮಾಡುವ. ಯಾಕಪ್ಪ ಏನಾಗೈತಿ ನಿಮಗೆ? ಯಾಕೆ ಹಿಂಗಾಡ್ತಾವನೆ 3 ದಿನದಿಂದ? ಬೇಡಪ್ಪ, ನೀನು ಹತ್ತಂತರು ನನಗೆ ಎಲ್ಲೆಲ್ಲ ಕಣ್ಣು ಶುರುವಾಗಿ ಬಿಡ್ತಾವ. ಯಾರಿಗೆ ಹೇಳ್ಬಿಡ್ಕೊಂಡ ಇಂಥ ಕಷ್ಟಗಳು. ಅಲ್ಲ ಅಣ್ಣ, ಒಬ್ಬನೇ ಮಗ 16 ಗಂಟೆ ಭಾರಿ ದೊಡ್ಡ ಮಗನಪ್ಪ ನಿನ್ನ ಮಗ. ಅಂದ್ಕೊಂಡಿದ್ದೆ ಭಾರಿ ಸಮಸ್ಯೆ ಒಂದು. ಇದ್ದಿದ್ದಾಗೆ ನಮ್ಮಂತೂ ಜನ ಊರಲ್ಲಿ ನೀನ್ ಹೆಂಗ್ ನೋಡ್ತಿ ಹಂಗೆ ನೋಡ್ತಾರೆ ನೋಡಿ. ಈಗ ನಂದು ಹಿಂಗೆ ಆಗ್ಬಿಟ್ಟೈತೋ ಮಾರಾಯ ಮನೆಗೆ. ನನ್ನ ಹೆಂಡತಿ ಬರೀ ಯಾವಾಗ ನೋಡಿದ್ರು ಕನ್ನಡಿ ಮುಂದೆ ನಿಂತ್ಕೊಂಬೋದು, ಲಿಪ್ಟಿಕ್ ಬಳಿಕೆಂಬೋದು, ಸ್ನೋ ಹಾಕ್ಯಂಬೋದು, ಪೌಡರ್ ಹಾಕ್ಯಂಬೋದು. ಏನಾದ್ರು ಕೇಳಕ್ ಹೋದೆ ಅಂತಂದು ಕೂದಲ ಬಿಟ್ಕೊಂಡ್ಬಿಡ್ತಾಳೆ. ದೇವ್ ಮೆಟ್ಕೊಂಡೈತೇನೋ ಮೈಯಾಗ ಅಂದಂಗೆ ಆಡ್ತಿರ್ತಾಳೆ. ಅದಕ್ಕೆ ನಾನೊಂದು ವಿಚಾರ ಹೇಳ್ತೀನಿ, ಕೇಳ್ತೀಯ? ಈಗ ನಿನ್ನ ಮಗನ ಕರ್ಕ, ನನ್ನ ಹೆಂಡತಿ ನಾನ್ ಕರ್ಕಂತೀನಿ. ಆ ತಮ್ಮನ ಕೊಪ್ಪಾಗ ಡಿಶಪ್ ಸ್ವಾಮಿ ಅಂತ ಅದಾನ. ಅದಂತ ಡಿಸಿಎಫ್ ಸ್ವಾಮಿ ಆಯ್ತು ಅಂತಂದ್ರೆ ಸ್ವಾಮಿ ಪವಾಡ ಕೇಳ್ಬೇಕಂದ್ರೆ ಹಂಗಾರೆ ಜನವಾಗೆ ಮಾಡ್ತಾರೆ. ನಿಂಬೆಣ್ಣು ಮಂತ್ರಿಸ್ಬಿಟ್ಟೆ ಅಂತಂದ್ರೆ ಎಲ್ಲ ಆಗ ಮಾಡ್ಬಿಡ್ತಾರೆ. ನಿಮ್ಗೆ ನಿಂಬೆಣ್ಣಾಗ ಮಾಯ ಮಾಡ್ಬಿಡ್ತಾನೆ. ನಾನು ಎಂತೆಂತ ದೇವಸ್ಥಾನ ಕರ್ಕೋಗಿ ಏನೇನೋ ಮಾಡಿದ್ದೀನಿ, ಎಲ್ಲೆಲ್ಲೋ ಕರ್ಕೋಗಿದ್ದೀನಿ. ಅದಂತ ಡಿಸಿಎಫ್ ಕೈ ಕಾಲ್ ಕಟ್ಟಾಕ್ ಮಾತಾಡ. ಇದೆಲ್ಲ ಸುಳ್ಳು. ನಮಗೆ ನಮಗೆ ಗೊತ್ತೇ ಇರಲಿಲ್ಲ. ಇಂಥ ಸ್ವಾಮಿಗಳು ನಮ್ಮ ಊರಾಗಿ ಸೇರ್ಕೊಂಡ್ಬಿಟ್ಟು ನಮ್ಮಂತ ಮುಗಿದ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಇವತ್ತು ನಮ್ಮ ಭಾಗಕ್ಕೆ ದೇವ್ರು ಬಂದಾಗ ಬಂದು ನಮ್ಮ ಕಣ್ಣು ತೆರೆಸಿಬಿಟ್ಟಪ್ಪ, ತೆರೆಸಿಬಿಟ್ಟು. ಇಷ್ಟೆಲ್ಲ ಮಾಹಿತಿ ನಾನು ಕೂಡ ಸಾಮಾಜಿಕ ಕಾರ್ಯಕರ್ತ. OBF ಅಂತ ಸಂಸ್ಥೆ ಇದೆಯಲ್ಲ, ಸಂಸ್ಥೆ ನಾನು ಒಬ್ಬ ಕಾರ್ಯಕರ್ತ. ನಾವು ಹಿಂಗೆ ಹಳ್ಳಿ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಮಾತಾಡ್ತೀವಿ, ಅವ್ರ ಕಷ್ಟ ಸುಖನ ಹಂಚ್ಕೋತೇವೆ. ಅದನ್ನ ಕೇಳಿ ಅವ್ರಿಗೆ ಏನ್ ಬೇಕಿದೆ ಅನ್ನೋ ಸೂಕ್ತ ನಾವು ಸಲಹೆಗಳನ್ನ ಕೊಡಕ್ಕೆ ಟ್ರೈ ಮಾಡ್ತೀವಿ. ಆ ರೀತಿ ಸಮಯ ನಿಮ್ಮಿಂದ ನಮ್ಗೆ ಬಹಳ ಉಪಕಾರ ಆಗದೆ. ನಿಮ್ ಸಂಸ್ಥೆ ಹೀಗೆ ಮುಂದುವರೆದ. ನಿಮ್ ಸಂಸ್ಥೆ ಆಮೇಲೆ ಇವತ್ತು ನೀವು ಹೋಗಿದ್ರಲ್ಲ ಆ ದೇವಸ್ಥಾನಕ್ಕೆ, ಅದೇ ರೀತಿಯಾಗಿ ದೇವಸ್ಥಾನ ಮುಂದೆ ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಲ್ಲಿ ಕರ್ಕೊಂಡು ಬನ್ನಿ ಅವ್ರ ಇಬ್ಬರನ್ನ. ನಮ್ಮ ಪಂಚಾಯತ್ OBF ಯಾರು ಬಂದು ದೇವಸ್ಥಾನ ಮುಂದೆ ಮಾಡ್ತಾವ್ರಂತ ಏನು ಆರೋಗ್ಯ ಶಿಬಿರ ಅಲ್ಲಿಗೆ ಕರ್ಕೊಂಡು ಬನ್ನಿ. ಯಾವುದೇ ದುಡ್ಡು ತಗೋಬರ್ಬೇಡಿ. ಆರೋಗ್ಯ ಬೇಕಣ್ಣ, ನಮಗೆ ಆರೋಗ್ಯ ಬೇಕಣ್ಣ, ಆರೋಗ್ಯ ಬೇಕಣ್ಣ, ನಮಗೆ ಆರೋಗ್ಯ ಬೇಕಣ್ಣ. ಆರೋಗ್ಯ ಭಾಗ್ಯ ಎಂಬುವ ವಿಷಯ ಮೊದಲು ತಿಳಿಯಣ್ಣ, ಆರೋಗ್ಯ ಭಾಗ್ಯ ಎಂಬುವ ವಿಷಯ ಮೊದಲು ತಿಳಿಯಣ್ಣ. ನೀನು ಮೊದಲು ತಿಳಿಯಣ್ಣ, ನೀನು ಮೊದಲು ತಿಳಿಯಣ್ಣ, ನೀನು ಮೊದಲು ತಿಳಿಯಣ್ಣ, ನೀನು ಮೊದಲು ತಿಳಿಯಣ್ಣ. NGO ಅಂತ ಹೇಳಿದ್ರು. NGO ಅಡಿಯಲ್ಲಿ ತುಂಬಾ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರ ಮಟ್ಟಕ್ಕೆ ತಲುಪಿಸುವಂಥದ್ದು NGOs. ಯಾಕೆಂದ್ರೆ ನಾವು ಒಂದು NGOದಲ್ಲಿ ಕೆಲಸ ಮಾಡಿದ್ವಿ. ಅಂದ್ರೆ ನಾವು ಜಲಾನಯನ ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ವಿ. ಸೊ ಏನು ನಮ್ಮ ಸಾರ್ವಜನಿಕರಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದಿರ್ಬೋದು, ಇಲ್ಲ ವ್ಯಾವಹಾರಿಕವಾಗಿರ್ಬೋದು, ಇಲ್ಲ ವ್ಯವಸಾಯ ಸಂಬಂಧಪಟ್ಟ ಏನೇ ಒಂದು ವಿಷಯಗಳನ್ನು ಸಹ ಜನರಿಗೆ ಹತ್ತಿರವಾಗಿ ತಲುಪಿಸುವಂಥದ್ದು NGO. ಸೊ ಹಂಗಾಗಿ ಇವತ್ತು OBF ಸಂಸ್ಥೆ ಏನ್ ನಮ್ಮೂರಿಗೆ ನಮ್ಮ ಪಂಚಾಯತಿ ಅಡಿಯಲ್ಲಿ ಒಂದು ಈ ಶಿಬಿರ ನಡೆಸ್ಕೊಡ್ತಾ ಇದೆ, ಅವರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ತುಂಬಿದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಸಾರ್ವಜನಿಕರು ಹಾಗೂ ಎಲ್ಲರೂ ಬೇರೆ ಊರುಗಳಿಂದ ಇನ್ನೂ ನಿಮ್ಗೆ ಯಾರಾದರೂ ಗೊತ್ತಿರೋರಿಂದ ಕರೆಸ್ಕೊಂಡು ಈ ಒಂದು ಶಿಬಿರವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಏನು ಈ OBF ಒಂದು NGO ಸಂಸ್ಥೆ ಆರೋಗ್ಯ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದು
ಅದರ ಸದುಪಯೋಗವನ್ನು ಎಲ್ಲ ಪಡ್ಕೊಳ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹ ಇದೊಂದು ಸುವರ್ಣವಾದಂಥ ಒಂದು ಅವಕಾಶ ಅಂತ ಹೇಳ್ಬೋದು. ಈ ಮಾದಕ ವ್ಯಸನದ ಹಾಗೂ ಇತರೆ ಬೇರೆ ರೀತಿಯಂಥ ಮಾನಸಿಕ ಒತ್ತಡ, ಯಾವುದೇ ರೀತಿಯಂತಹ ಎಲ್ಲ ರೀತಿಯಂಥ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು OBLF ಅವರು ಮಾಡತಕ್ಕಂಥ ಈ ಒಂದು ಶಿಬಿರ ಯಶಸ್ವಿಯಾಗಿದೆ. ಈ ಒಂದು ಶಿಬಿರದ ಎಲ್ಲ ರೀತಿಯಂತಹ ಪ್ರಯೋಜನಗಳನ್ನು ಎಲ್ಲ ಗ್ರಾಮದ ಸಾರ್ವಜನಿಕರು ಹಾಗೂ ಪಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ರೀತಿ ಮುಂದೆ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳು ನೆರಳೂರು ಗ್ರಾಮ ಪಂಚಾಯತಿ ವತಿಯಿಂದ ಆಯೋಜಿಸಿದ್ದು, ಸಮಗ್ರವಾಗಿ ಎಲ್ಲರೂ ಇದರ ಒಂದು ಉಪಯೋಗವನ್ನು ಪಡ್ಕೊಂಡು ಇನ್ನು ಅತಿ ಹೆಚ್ಚು ರೀತಿಯಲ್ಲಿ ಈ ಶಿಬಿರವನ್ನು ಬಹುದೊಡ್ಡದಾಗಿ ಕಾರ್ಯಕ್ರಮವಾಗಿ ಮಾಡೋದಕ್ಕೆ ನಮ್ಮ ಕಡೆಯಿಂದ ಹಾಗೂ ಪಂಚಾಯಿತಿ ಕಡೆಯಿಂದ ಯಾವುದೇ ರೀತಿಯಂತಹ ಸವಲತ್ತುಗಳಾಗಿರ್ಬೋದು, ಇದರ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಇನ್ನೂ ಬಹುಮಟ್ಟದಲ್ಲಿ ಮಾಡೋದಕ್ಕೆ ಸಹಾಯದೊಂದಿಗೆ ಎಲ್ಲರೂ ಇರ್ತೀವಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಕುರಿತು 2 ಮಾತನಾಡೋದಕ್ಕೆ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ಮತ್ತು OBLF 1 ಬಿಲಿಯನ್ ಲಿಟ್ರೇಟ್ಸ್ ಫೌಂಡೇಶನ್ ಸಂಸ್ಥೆ ಆನೇಕಲ್ ತಾಲೂಕಿನಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಕೈಗೊಂಡಿದೆ. ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲೀಷನ್ನು ಹೆಚ್ಚಿನದಾಗಿ ಕಲಿಸ್ಬೇಕು. ಯಾಕೆಂದರೆ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾರೆ, ಇಂಗ್ಲೀಷ್ ಚೆನ್ನಾಗಿ ಕಲಿತಾರೆ ಪ್ರೈವೇಟ್ ಸ್ಕೂಲ್ಸಲ್ಲಿ. ಸೊ ನಮ್ಮ ಬಡ ಮಕ್ಕಳು ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂಥ ಮಕ್ಕಳನ್ನು ಇಂಗ್ಲೀಷಲ್ಲಿ ಚೆನ್ನಾಗಿ ಕಲಿಸ್ಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಪ್ರತಿಯೊಂದು ಶಾಲೆಯಲ್ಲಿ ಸುಮಾರು 3, 4, 5 ಟೀಚರ್ಸ್ ಆ ಸ್ಕೂಲಲ್ಲಿರೋ ಸ್ಟ್ರೆಂತ್ಗೆ ತಕ್ಕ ಹಾಗೆ ಎಲ್ಲರಿಗೂ ಸಹ ಇಂಗ್ಲೀಷ್ ಚೆನ್ನಾಗಿ ಕಲಿಸ್ಬೇಕಂತೇಳಿ ಟೀಚರ್ಸ್ನ OBLF ಅವರು ಸುಮಾರು ಟೀಚರ್ಸ್ನ ಕಳಿಸ್ಕೊಡ್ತಾ ಇದ್ದಾರೆ. ಸೊ ತುಂಬ ವರ್ಷಗಳಿಂದ OBLF ಅವರು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ಮೇಯ್ನ್ ಇರೋದು ಎಜುಕೇಷನ್ ಮತ್ತು ಹೆಲ್ತ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಎವ್ರಿ ಫ್ಯಾಮಿಲಿಗೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇವರು ಅದನ್ನು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಡ್ಲವಾಡಿ ಪಂಚಾಯಿತಿಯಲ್ಲಿ NCD ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಬಗ್ಗೆ, ಶುಗರ್, BP ಅದ್ರ ಬಗ್ಗೆ ಎಲ್ಲ ಇಂಡ್ಲವಾಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಸಕ್ಸಸ್ ಮಾಡಿದ್ದಾರೆ. ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಈಗ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಈ ಮೆಂಟಲ್ ಹೆಲ್ತ್ ಅಂದರೆ ನಮಗೆ ದೈಹಿಕವಾಗಿ ಕಾಯಿಲೆಗಳು ಬರುತ್ತೆ, ಜ್ವರ ಬಂದರೆ, ಕೆಮ್ಮು, ನೆಗಡಿ ಬಂದರೆ ನಾವು ಹೋಗ್ತೀವಿ, ಟ್ರೀಟ್ಮೆಂಟ್ ತಗೊಂಡು ಬಂದ್ಬಿಡ್ತೀವಿ. ಆದರೆ ಮೆಂಟಲ್ ಹೆಲ್ತ್ ತುಂಬ ಸೆನ್ಸಿಟಿವ್. ಈ ಒಂದು ನಾಟಕ ಮಾಡಿದ್ರು, ಬೀದಿ ನಾಟಕ ಬಹಳ ಅದ್ಭುತವಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಅಂದ ತಕ್ಷಣ ಏನೋ ಒಂದು ಕೀಳರಿಮೆ ಇರುತ್ತೆ ಎಲ್ರಿಗೂ ಸಹ. ಆದರೆ ಕೀಳರಿಮೆನ ಹೋಗಲಾಡಿಸ್ಕೊಂಡು ಪ್ರತಿಯೊಬ್ಬರು ಮಾನಸಿಕ ಚಿಕಿತ್ಸೆ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ 9 ಹಳ್ಳಿಗಳಲ್ಲಿ OBLF ಅವರು ಸರ್ವೆ ಮಾಡಿ ಹಲವಾರು ಒಂದೊಂದು ಹಳ್ಳಿಯಲ್ಲೂ ಸುಮಾರು 50, 60, 100 ಈ ರೀತಿ ಸಂಖ್ಯೆಗೆ ಅಷ್ಟೊಂದು ಪೇಷಂಟ್ಸ್ನ ಗುರುತಿಸಿದ್ದಾರೆ. ಮತ್ತೆ ಅವ್ರು ಹೇಳ್ದಂಗೆ ಇದನ್ನ ಗೌಪ್ಯವಾಗಿ ಕಾಪಾಡ್ತಾ ಇದ್ದಾರೆ. ಯಾವುದೇ ಒಂದು ಸಮಸ್ಯೆ ಇರುವಂತ ವ್ಯಕ್ತಿ ಬಗ್ಗೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ, ಗೌಪ್ಯತೆಯನ್ನ ಕಾಪಾಡಿಕೊಂಡು ಅವರ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. ಇದು ನಮ್ಗೆಲ್ರಿಗೂ ಪ್ರಮುಖವಾಗಿ ಬೇಕಾಗಿತ್ತು ಅಂತಾನು ಅನ್ನಿಸ್ತು. ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಒಳ್ಳೆ ಒಂದು ಸಮಗ್ರ ಆರೋಗ್ಯ ಶಿಬಿರ A to Z ಅಂದ್ರೆ NCD ಇರ್ಬೋದು, ಮಾನಸಿಕ ಚೈಲ್ಡ್ ಮೆಂಟಲ್ ಹೆಲ್ತ್ ಇರ್ಬೋದು, ಮತ್ತೆ ಮನೇಲಿ ಚೆನ್ನಾಗಿರೋರೆ ಎಷ್ಟೋ ಸಮಸ್ಯೆ ಇರೋರು ಆಸ್ಪತ್ರೆಗೆ ಹೋಗದೆ ಇರೋರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೌಲಭ್ಯವನ್ನು ಒದಗಿಸಿರುವಂತಹ ನಮ್ಮ OBLF ಸಂಸ್ಥೆಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ಪರವಾಗಿ ನಾವು ತುಂಬ ಹೃದಯ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 Billion Literates Foundation has been working in Anekal Taluk since 2010, and we work across primary education, public health and livelihoods. Today's program is focused on our healthcare services. In healthcare, we work across mental health, non-communicable diseases, which includes early screening, diagnosis and treatment for hypertension and diabetes, and also mental health and geriatric and palliative care services as well. So the importance of mental health cannot be overemphasized.
it is very important that all of us understand that mental health can be issues that can affect everybody irrespective of age or gender or caste, and the importance of today's event is to make sure that there is a lot of awareness that is created in the populations across Anekal Taluk about the importance of mental health, and ensure that everybody understands that there is a person they can reach out to, there is an organization they can reach out to in order to get help whenever they need it. Thank you. I'm speaking on behalf of 1 Billion Literates Foundation. We have a history of working with education, and now we have moved into health. For us, this is the first time we are doing a program for mental health, and this is our first community program. We are very grateful to the Panchayat and the Panchayat members and everybody for giving us this opportunity. And I think what is unique is, for the first time, we are working with the local Kannadiga population as well as the Hindi speaking migrants from Bihar and Odisha and all. Many of them have also come for the program. So all our health messages are both in Kannada and in Hindi. We want to reach out to as many people as possible to make them aware of mental health issues. OBLF ಕಡೆಯಿಂದ ನಮ್ಮ ನೆಳ್ಳೂರು ಪಂಚಾಯಿತಿ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದಾರೆ. ಈ ಆರೋಗ್ಯ ಶಿಬಿರದಲ್ಲಿ ನೂರಾರು ಜನರು ತಮ್ಮ ಆರೋಗ್ಯ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಮಕ್ಕಳು ಮತ್ತು ಮಾನಸಿಕ ಅಸ್ವಸ್ಥರು ಇಲ್ಲಿ ತುಂಬ ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. OBLF ಆನೇಕಲ್ ತಾಲೂಕು ಎಲ್ಲ ಕಡೆ ಇವರು NGOಗಳನ್ನ ಇಟ್ಕೊಂಡು ಸೇವೆ ಸಲ್ಲಿಸ್ತಿದ್ದಾರೆ. ಇವರು ಮುಂದೆ ಇದೇ ರೀತಿ ಸೇವೆ ಸಲ್ಲಿಸಲಿ, ಎಲ್ಲ ಪಂಚಾಯಿತಿಗಳಲ್ಲೂ ಈ ಥರ ಶಿಬಿರಗಳು ಹಮ್ಮಿಕೊಳ್ಳಿ, ಎಲ್ಲ ಜನರಿಗೂ ಸಹ ಟ್ರೀಟ್ಮೆಂಟ್ ಸಿಗಲಿ ಅಂತ ಕೇಳ್ತಾ, ಟ್ರೀಟ್ಮೆಂಟು ಆರೋಗ್ಯ ಒಂದೇ ದೃಷ್ಟಿಯಲ್ಲ, ಎಲ್ಲ ರೀತಿಯಲ್ಲೂ ಇವರಿಗೆ ಜನಗಳಿಗೆ ಸೇವೆ ಸಲ್ಲಿ NGO ಕಡೆಯಿಂದ ಅಂತ ಹೇಳ್ತಾ ನಾನು ಒಂದೆರಡು ಮಾತಕ್ಕೆ ಮುಗಿಸ್ತೀವಿ. ಥ್ಯಾಂಕ್ ಯು. ನಾವು ನೆರಳೂರು ಗ್ರಾಮ ಪಂಚಾಯತಿ ಸದಸ್ಯರು ಸುಜಾತ ಅಂತ. ಇವತ್ತು ನೆರಳೂರು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಏನೊಂದು ಈ OBLF ಅನ್ನೋ ಒಂದು ಕ್ಷೇತ್ರ ಸರ್ಕಾರೇತರ ಸಂಸ್ಥೆ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸಮಗ್ರ ಆರೋಗ್ಯ ಶಿಬಿರ ಅನ್ನೋ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಅನ್ನೋ ಒಂದು ಭಾವನೆ ಇದೆ. ಹಾಗೆಯೇ ಕೇವಲ ಈ ದಿನದ ಮಟ್ಟಿಗೆ ಅಲ್ಲದೆ ಈ OBLF ಸಂಸ್ಥೆ ಅನ್ನೋದು ಮುಂದಿನ ದಿನಗಳಲ್ಲೂ ಸಹ ನಮ್ಮ ಪಂಚಾಯತಿ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಅಂತಲೂ ಹೇಳ್ತೀವಿ. ಹಾಗೂ ಈ ಒಂದು ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ತುಂಬ ಹೃದಯ ಸಹಕಾರ ಕೊಡ್ತೀವಿ. ಮುಂದಿನ ದಿನಗಳಲ್ಲೂ ಏನೋ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಧನ್ಯವಾದಗಳು OBLF ಸಂಸ್ಥೆಗೆ. ಎಲ್ಲರಿಗೂ ನಮಸ್ಕಾರ. ಈ ಶಿಬಿರಕ್ಕೆ ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ OBLF ಸಂಸ್ಥೆಯವರಿಗೂ ಸಹ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಹಾಗೂ OBLF ಸಹಯೋಗ ಇಬ್ಬರ ಸಹಯೋಗದೊಂದಿಗೆ ಈ ಶಿಬಿರ ಆಯೋಜಿಸಿರೋದು ಇದೊಂದು ಬುನಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಫಸ್ಟು ಮೆಟ್ಟಿಲು ಇದು OBLF ಸಂಸ್ಥೆಗೆ. ಇದು ನೆಕ್ಸ್ಟು ಮಾನಸಿಕ ಆರೋಗ್ಯ ಅಸ್ವಸ್ಥರ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಎಲ್ಲರೂ ಸಹ ಇದರ ಸದುಪಯೋಗ ಪಡ್ಕೊಳ್ಳಿ. ನಮ್ಮ ಮನೆಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಅಕ್ಕಪಕ್ಕದ ಮನೆಗಳಲ್ಲಾಗಿರ್ಬೋದು, ಇಂಥ ಸಮಸ್ಯೆ ಇದ್ದವರು ಸಹ ಮುಜುಗರ ಪಡದೆ ಯಾರೂ ಸಹ ನಮ್ಮ ಏನು ಯೋಚನೆ ಮಾಡದೆ ನಮಗೆ ಏನು ಆಗುತ್ತೋ ಮುಂದೆ ಏನು ಅಕ್ಕಪಕ್ಕ ಮನೆಗಳಿಗೆ ತಿಳಿದ್ರೆ ಏನಾಗುತ್ತೋ ಅಂತ ಏನು ಆರೋಗ್ಯದ ಬಗ್ಗೆ ಹಿಂದೆ ಹೆಜ್ಜೆ ಇಡಬೇಡಿ. ಆರೋಗ್ಯವೇ ಭಾಗ್ಯ. ಆದಷ್ಟು ಅವ್ರಿಗೂ ಸಹ ನಾವು ಸಹಕಾರ ನೀಡಿದರೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಜನರು ಸಹ ಆರೋಗ್ಯವಂತರಾಗಿರ್ತಾರೆ. OBLF ಸಂಸ್ಥೆಗೆ ಧನ್ಯವಾದಗಳು. ನಮ್ಮ ಪಂಚಾಯಿತಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ಸತೀಶ್ರವ್ರಿಗೂ ಸಹ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ನೆರಳೂರು ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇವತ್ತು ಯಡನಹಳ್ಳಿ ಗ್ರಾಮದಲ್ಲಿ ಸಮಗ್ರ ಆರೋಗ್ಯ ತಪಾಸಣಾ ಶಿಬಿರ ನಂಬಿಕೊಂಡಿದ್ದೀವಿ 1 ಬಿಲಿಯನ್ ಲಿಟ್ರೇಟ್ಸ್ ಫೌಂಡೇಶನ್ ವತಿಯಿಂದ. ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಹಾಗೂ BP ಶುಗರ್ ಚೆಕ್ ಮಾಡ್ತಾ ಇದ್ದೀವಿ. ಅವ್ರಿಗೇನಾದರೂ ಮುಂದೆ ಅವಶ್ಯಕತೆ ಇದ್ದರೆ ಅವರಿಗೆ ಔಷಧೋಪಚಾರಗಳನ್ನ ಮುಂದೆ ನೀಡ್ತೀವಿ. ಸೊ ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಡೀತೀವಿ. ಈಗಾಗಲೇ ನೂರಾರು ಜನರು ಇದರ ಫಲಾನುಭವಿಗಳು ಇದರ ಒಂದು ಫಸಲನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚು ಜನಗಳು ಬರ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಮಾನಸಿಕ ಆರೋಗ್ಯದ ಏನಿದೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತೀವಿ. ಚಿಕಿತ್ಸೆಯನ್ನು ನಾವು ಬರೆಸ್ತೀವಿ. ಇನ್ನು ಮುಂದೆ ಅವರಿಗೆ ಕಂಟಿನ್ಯೂಟಿ, ಇವತ್ತು ಬಂದು ಹೋಗೋದು ಒಂದೇ ಅಲ್ಲ, ಅವರಿಗೆ ಕಂಟಿನ್ಯೂಟಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಸೇವೆಯನ್ನು ಒದಗಿಸ್ಬೇಕಂತ ಅಂದ್ಕೊಂಡಿದ್ದೀವಿ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಾಗರಿಕರಿಗೂ ಎಲ್ಲರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಇದಕ್ಕೆ ಶ್ರಮಿಸಿದಂತಹ ಎಲ್ಲ OBLFನ ಸಿಬ್ಬಂದಿ ವರ್ಗಕ್ಕೂ ಈ ಸಮಯದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತಿನ ಕಾರ್ಯಕ್ರಮ ಏನು ನಡೀತಾ ಇದೆ ಇದೊಂದು ಸಮಗ್ರ ಆರೋಗ್ಯದ ಒಂದು ಕಾರ್ಯಕ್ರಮವಾಗಿದ್ದು ಇದರಲ್ಲಿ ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯದ ಬಗ್ಗೆ ಎರಡರದ್ದು ಆರೋಗ್ಯದ ಬಗ್ಗೆ ತಪಾಸಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಜನರು ಏನಂತ ಪರಿಗಣಿಸ್ತಾರೆ ಅಂದರೆ ಒಂದೊಂದು ಕಳಂಕ, ಅದೊಂದು ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟಿಗ್ಮಾ ಅಂತ ಏನು ಹೇಳ್ತೀವಿ ಅದು ಸಾಕಷ್ಟು ಇದೆ ಇದರೊಳಗೆ. ಸೊ ಹಾಗಾಗಿ ಅವರಿಗೆ ಅವ್ರ ಮನಸ್ಸಿನಿಂದ ಅದನ್ನು ತೆಗೆದುಹಾಕಬೇಕು. ಮನಸ್ಸು ಕೂಡ ದೇಹದ ಒಂದು ಭಾಗ ಅಥವಾ ನಮ್ಮ ದೇಹದ ಒಂದು ಭಾಗ. ಮಾನಸಿಕ ಕಾಯಿಲೆ ಯಾರಿಗೆ ಬೇಕಾದ್ರೂ ಬರಬಹುದು. ಬಂದಾಗ ಅದನ್ನು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ತಗೋಬೇಕು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸೋದು ಈ ಒಂದು ಕಾರ್ಯಕ್ರಮದ ಮುಖ್ಯವಾದಂಥ ಒಂದು ಗುರಿಯಾಗಿದ್ದು, ಅದರ ಜೊತೆಗೆ ಸಂಪೂರ್ಣ ಆರೋಗ್ಯವನ್ನು, ಸಮಗ್ರವಾದಂಥ ಆರೋಗ್ಯವನ್ನು ಪ್ರಮೋಟ್ ಮಾಡೋದು ಕೂಡ ಇದೊಂದು ಮುಖ್ಯವಾದಂಥ ಒಂದು ಉದ್ದೇಶ ಆಗಿದೆ ನಮ್ಮದು. ಸೊ ಈಗ ಸಾಕಷ್ಟು ಈಗಾಗಲೇ ಜನರು ಬರಲಿಕ್ಕೆ ಶುರು ಮಾಡಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಅವರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ. ಇದಲ್ಲದೆ ಇನ್ನೊಂದಷ್ಟು ಜನರು ಸಾಯಂಕಾಲದಷ್ಟು ತನಕ ಬರುವಂಥ ಸಾಧ್ಯತೆಗಳಿದ್ದಾವೆ. ಭಾನುವಾರ ಆದ್ದರಿಂದ ಜನರು ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ನಾವು ಇನ್ನೂ ಹೆಚ್ಚು ಜನರಿಗೆ ಈ ಒಂದು ಜಾಗೃತಿ ಮೂಡಿಸಲಿಕ್ಕೆ ಕಾಯ್ತಾ ಇದ್ದೀವಿ. ಸೊ ಅದಲ್ಲದೆ ನಾವು ಇಲ್ಲಿ ನಮ್ಮ ಸ್ಟಾಲ್ಸಲ್ಲಿ 5 ವಿಭಾಗಗಳನ್ನ ನೀವು ನೋಡ್ಬೋದು. ಮೊದಲನೇದು ಬಂದುಬಿಟ್ಟು GPC ಅಂತ ಹೇಳ್ತೀವಿ, ಜಿರಿಯಾಟ್ರಿಕ್ ಮತ್ತು ಪ್ಯಾಲೇಟಿವ್ ಕೇರ್ ಅಂತ ಹೇಳಿ. ಸೊ ಈ ಒಂದು ಜಿರಿಯಾಟ್ರಿಕ್ ಮತ್ತು ಪ್ಯಾಲೇಟಿವ್ ಕೇರ್ನಲ್ಲಿ ಒಂದು ವಯೋವೃದ್ಧರಿಗೆ ಮತ್ತು ಸಾಕಷ್ಟು ಮನೆಯಿಂದನೇ ಹೊರಗೆ ಬರೋಕ್ಕಾಗಲ್ಲ ಅಥವಾ ಬೆಡ್ಡಿಂದ ಎದ್ದೇಳೋಕ್ಕಾಗಲ್ಲ ಅಂಥ ಪೇಷಂಟ್ಸ್ಗಳನ್ನ ರಿಜಿಸ್ಟರ್ ಮಾಡಲಿಕ್ಕೆ ಮತ್ತು ಅವ್ರನ್ನ ಸ್ಕ್ರೀನಿಂಗ್ ಮಾಡಲಿಕ್ಕೆ ಒಂದು ಕೌಂಟರ್ ಇದೆ. ಎರಡನೇ ಕೌಂಟರ್ ಬಂದು NCD ಅಂತ ಹೇಳ್ತೇವೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಡಯಾಬಿಟಿಸ್ ಮತ್ತು ಮಧುಮೇಹ ಮತ್ತು ಕ್ಯಾಟ್ರಾಕ್ಟಿಗೆ ಸಂಬಂಧಪಟ್ಟಂಥ ತಪಾಸಣೆ ಅಲ್ಲಿ ನಡೀತದೆ. ಮೂರನೇದು ಬಂದು ಲೈವ್ಲಿಹುಡ್ ಪ್ರೋಗ್ರಾಮ್ ಅಂತ. ಲೈವ್ಲಿಹುಡ್ ಪ್ರೋಗ್ರಾಮ್ನಲ್ಲಿ ಜೀವನೋಪಾಯಕ್ಕೋಸ್ಕರ ಯಾರು ಟ್ರೈನಿಂಗನ್ನು ಎದುರು ನೋಡ್ತಿದ್ದಾರೆ ಮತ್ತು ಕೆಲಸಕ್ಕೆ ಎದುರು ನೋಡ್ತಾ ಇದ್ದಾರೆ ಅಂಥವ್ರು ಬಂದು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ನಮ್ಮ ಸಂಸ್ಥೆಯಿಂದ 2 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ ಫ್ರೀಯಾಗಿ, ಉಚಿತವಾಗಿ. ಅಲ್ಲಿ ಬಂದು 18 ವರ್ಷದ ವಯಸ್ಸಿನಿಂದ ಹಿಡಿದು 50 ವರ್ಷದ ವಯಸ್ಸು ತನಕನೂ ಯಾರು ಕೂಡ ಬಂದು ಅಲ್ಲಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಕಲಿತು ಅದರ ಜೊತೆಗೇ ಅವ್ರಿಗೆ ಡೈರೆಕ್ಟಾಗಿ ಕಂಪ್ನಿಗಳಿಗೆ ನಾವು ಇಂಟರ್ವ್ಯೂಸ್ಗಳನ್ನ ಕೊಡಿಸ್ತೀವಿ ಅವರಿಗೆ. ಸೊ ಅದು ಲೈವ್ಲಿಹುಡ್ ಪ್ರೋಗ್ರಾಮ್. ಸೊ ನಮ್ಮದು 4ನೇ ವಿಭಾಗದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಸೊ ಮೊದಲನೇದು ಅದರಲ್ಲಿ ಬಂದು ನಾವು ಸಾಮಾನ್ಯವಾಗಿ ಕಂಡುಬರುವಂಥ ಮಾನಸಿಕ ಆರೋಗ್ಯದ ಅಸ್ವಸ್ಥತೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಒತ್ತಡ, ಖಿನ್ನತೆ ಮತ್ತು ಏನಂತ ಹೇಳ್ತೀವಿ ನಾವು ಈ ಆತಂಕ, ಆ್ಯಂಗ್ಸೈಟಿ, ಡಿಪ್ರೆಷನ್ ಮತ್ತು ಸ್ಟ್ರೆಸ್ ಬಗ್ಗೆ ಅದು ಸಾಮಾನ್ಯವಾಗಿ ಕಂಡುಬರುವಂಥ ಮಾನಸಿಕ ಸಮಸ್ಯೆ. ಜನರು ಅದನ್ನು ಹೇಳ್ಕೊಳ್ಳೋದಿಲ್ಲ, ಅದೊಂದು ಸಮಸ್ಯೆ ಅಂತ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ಅದರ ಏನೇನು ಗುಣಲಕ್ಷಣ, ಆ ಒಂದು ಅಸ್ವಸ್ಥತೆಯ ಗುಣಲಕ್ಷಣಗಳು ಏನೇನು ಅಂಥೇಳಿ ಮೊದಲನೇ ಒಂದು ಪಾರ್ಟಲ್ಲಿ ನೀವು ನೋಡ್ತೀರ. ಎರಡನೇದು ಬಂದು ತೀವ್ರವಾದಂಥ ಮಾನಸಿಕ ಅಸ್ವಸ್ಥತೆ. ಸೊ ತೀವ್ರವಾದ ಮಾನಸಿಕ ಅಸ್ವಸ್ಥತೆಯಲ್ಲಿ ನಿಮಗೆ ಯಾವ್ಯಾವ ಗುಣಲಕ್ಷಣಗಳು ಕಂಡುಬರುತ್ತೆ, ಸೊ ಅವರು ನೋಡಲಿಕ್ಕೆ ಹೇಗೆ ಕಾಣಿಸ್ತಾರೆ, ಅವ್ರ ವರ್ತನೆ ಹೇಗಿರುತ್ತೆ, ಅವ್ರು ಯೋಚನೆ ಮಾಡೋ ರೀತಿ ಹೇಗಿರುತ್ತೆ, ಅವ್ರಿಗೆ ಹೇಗೆ ಯಾರಿಗೂ ಕಾಣಿಸ್ದಲ್ಲಿರೋದು ಅವ್ರು ಕಾಣಿಸ್ತಿರುತ್ತೆ, ಯಾರಿಗೂ ಕೇಳಿಸ್ತಿರೋದು ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಅವ್ರದ್ದೇ ಆದಂಥ ಬ್ರಹ್ಮಲೋಕದಲ್ಲಿ ಅವರು ಈ ಲೋಕದಲ್ಲೇ ಇರೋದಿಲ್ಲ. ಅವ್ರದ್ದೇ ಆದಂಥ ಲೋಕ, ಅವರ ಒಂದು ಮನಸ್ಥಿತಿ ಇಲ್ಲಿ ವಾಸ್ತವತೆಯಿಂದ ತುಂಬ ದೂರ ಉಳಿಯುತ್ತದೆ ಹೆಚ್ಚಾಗಿ. ಸೊ ಅದು ತೀವ್ರವಾದಂಥ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ. ಅದಲ್ಲದೆ ಮೂರನೇದಾಗಿ ಸಾಮಾಜಿಕವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಳಂಕಗಳು, ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಯಾವುದು ಸತ್ಯ ಅಲ್ಲ, ಯಾವುದು ವಾಸ್ತವ ಅಲ್ಲ,
ಮಾನಸಿಕ ಆರೋಗ್ಯವನ್ನು ನಾವು ನಿಜವಾಗಿ ನೋಡಬೇಕಾಗಿರುವಂಥ ದೃಷ್ಟಿಕೋನ ಯಾವುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮಗ್ರವಾಗಿ ಆರೋಗ್ಯವಾಗಿರಬೇಕು ಅಂದರೆ ಮಾಡಬೇಕಾದಂಥ ಕೆಲವೊಂದು ಅಥವಾ ನಾವು ಪಾಲಿಸಬೇಕಾದಂಥ ಕೆಲವೊಂದು ಪ್ರಾಕ್ಟೀಸಸ್ ಅಂತ ಏನು ಹೇಳ್ತೀವಿ, ಹವ್ಯಾಸಗಳು ಮತ್ತು ನಾವು ಬೆಳೆಸ್ಕೋಬೇಕಾಗಿರೋಂಥ ಜೀವನದ ಅಭ್ಯಾಸಗಳು ಅವುಗಳನ್ನ ಮಾಡ್ಕೊಳ್ಳಿಕ್ಕೆ ಕೊನೆಯದಾಗಿ ಕೊನೆಯ ಸ್ಟಾಲ್ನಲ್ಲಿ ಇದು ಮಾಡ್ತಾರೆ. ಸೊ ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ಅದ್ರ ಜೊತೆಗೆ ಹ್ಯಾಂಡ್ ಬಿಲ್ಸ್ಗಳು ಅಂದರೆ ಕೈಪತ್ರಗಳು ಕೊಡ್ತಾ ಇದ್ದಾರೆ. ಅದರೊಳಗಡೆ ಇನ್ನೂ ಹೆಚ್ಚಾಗಿ ಮಾಹಿತಿಗಳಿರ್ತದೆ. ಸೊ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡಲಿಕ್ಕೆ.